ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಹಾಗಾದ್ರೆ ಈ ಬಂಜೇತನಕ್ಕೆ ಕಾರಣ ಏನು? ಇದಕ್ಕಿರುವ ಚಿಕಿತ್ಸೆಗಳಾದ IUI, IVF ಯಾವಾಗ ತಗೊಂಡ್ರೆ ಸೂಕ್ತ? ಗರ್ಭಧಾರಣೆ ಯಾವಾಗ ಪ್ಲಾನ್ ಮಾಡಿಕೊಂಡ್ರೆ ಆರೋಗ್ಯಕರ ಹೆರಿಗೆ ಸಾಧ್ಯವಾಗುತ್ತೆ? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣಾ ಎನ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಅನುಷಾ. ಎಸ್ ಡಾಕ್ಟರ್, ಈಗ ಅಂದ್ರೆ ಈ ಒಂದು ಬಂಜೇತನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ತುಂಬಾ ಜನ ಪ್ರೆಗ್ನೆನ್ಸಿ ಡಿಲೇ ಮಾಡ್ತಾರೆ, ಅದುವೇ ಮುಖ್ಯ ಕಾರಣ ಅನ್ನೋದಾಗಿ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಏಜ್ ಫ್ಯಾಕ್ಟರ್ ಎಷ್ಟು ಮ್ಯಾಟರ್ ಆಗುತ್ತೆ ಡಾಕ್ಟರ್ ಫರ್ಟಿಲಿಟಿಗೆ? ಎಸ್, ಇತ್ತೀಚೆಗೆ ನಾವು ನೋಡ್ತಿರೋ ಹಾಗೆ ಹೌದು, ಇದೊಂದು ನಮಗೆ ಒಂದು ಕಾರಣ ಆಗಿದೆ. ನಮಗೆ ಬಂಜೇತನ ಅಥವಾ ಸಂತಾನೋತ್ಪತ್ತಿ ತೊಂದರೆಗಳಲ್ಲಿ ಹೆಚ್ಚಾಗ್ತಿರೋದಕ್ಕೆ ಹೆಣ್ಮಕ್ಳು ಏನಾಗ್ತಿದ್ದೀವಿ, ನಾವೆಲ್ಲರೂ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಏನಾಗ್ತಾ ಇದೆ, ಒಂದು ಮರ್ತೋಗ್ತಿರೋದು ಏನು ಅಂತಂದರೆ ನಾವು ಯಾವ ಏಜಲ್ಲಿ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಮರಿತಾ ಇದ್ದೀವಿ. ಸೊ ಎಸ್ಪೆಷಲಿ ಏಷ್ಯಾ ಖಂಡದಲ್ಲಿ ಅಂತಂದರೆ ಇಂಡಿಯನ್ ಎಥ್ನಿಸಿಟಿಯಲ್ಲಿ ಅಥವಾ ಏಷ್ಯನ್ ಎಥ್ನಿಸಿಟಿಯಲ್ಲಿ ಹುಟ್ಟಿರುವಂಥ ಹೆಣ್ಮಕ್ಳಲ್ಲಿ ನಮಗೆ ಫಲವತ್ತತೆ ಬೇಗನೆ ಕ್ಷೀಣಿಸ್ತಾ ಹೋಗುತ್ತೆ ಕಂಪೇರ್ ಟು ಆರ್ ವೆಸ್ಟರ್ನ್ ಪಾಪ್ಯುಲೇಷನ್. ಅಂತಂದರೆ ನಾವು ಕಾಮನಾಗಿ ಕಂಪೇರ್ ಮಾಡೋದೇನು, ನಾವು ಬೆಳೀತಾ ಹೊರಗಡೆ ಇರುವಂಥ ಹೆಣ್ಮಕ್ಳು ಲೇಟಾಗಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದಾರೆ, 35, 38, 40 ಆದಮೇಲೆ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾವು ಯಾಕೆ ಬೇಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಕಂಪ್ಯಾರಿಷನ್ಗೆ ಬರ್ತಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಸೈಂಟಿಫಿಕ್ ರೀಸನ್ಸ್ ಏನು ಅಂತಂದರೆ, ನಮ್ಮ ಹಿಂದಿನ ಪದ್ಧತಿ ಏನಿತ್ತು, ಬೇಗ ಮದುವೆ, ಬೇಗ ಮಗುನ ಪ್ಲ್ಯಾನ್ ಮಾಡ್ಕೊಳ್ಳೋದು ಏನಕ್ಕಿತ್ತು ಅಂತಂದರೆ, ಈ ಏಷ್ಯನ್ ಎಥ್ನಿಸಿಟಿ ಅಂತಂದರೆ ನಮ್ಮ ಹೆಣ್ಮಕ್ಳಲ್ಲಿ ನಾವು 6ರಿಂದ 8 ವರ್ಷಗಳ ಕಾಲ ಬೇಗನೆ ನಮಗೆ ಈ ಮೊಟ್ಟೆ ಬರೋ ಅಂಶ ಕ್ಷೀಣಿಸ್ತಾ ಹೋಗುತ್ತೆ. ಅಂತಂದರೆ ಸೈಂಟಿಫಿಕಲಿ ಪ್ರೂವನ್ ಅಲ್ಲಿರುವಂಥ ಹೆಣ್ಮಕ್ಳು 38 ವಯಸ್ಸಿಗೂ ನಮ್ಮಲ್ಲಿರುವಂಥ ಹೆಣ್ಮಕ್ಳು 30-32 ವಯಸ್ಸಿಗೂ ಒಂದೇ. ಸೊ ಹಾಗಾಗಿ ನಮ್ಮಲ್ಲಿ 27 ವಯಸ್ಸು ದಾಟ್ತಿದ್ದಂಗೆ ಮೊಟ್ಟೆ ಅಂಶ ಕ್ಷೀಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 30-32 ದಾಟ್ತಿದ್ದಂಗೆ ಅದು ತುಂಬಾ ಕೆಳಗಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ಬೈ ದ ಟೈಮ್ ನಾವು 32 ವಯಸ್ಸು ರೀಚ್ ಆಗ್ತಿದ್ದಂಗೆ ನಮಗೆ 50ರಿಂದ 60% ಮೊಟ್ಟೆ ಬರೋ ಅಂಶ ಆಲ್ರೆಡಿ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಈಗೇನಾಗ್ತಾ ಇದೆ, ನಾವು ಪ್ಲ್ಯಾನ್ ಮಾಡ್ತಿರೋದೇ ಮದುವೆ ಆಗಲಿಕ್ಕೇ 30-32ರಲ್ಲಿ. ಅದಾದಮೇಲೂ ಕೂಡ ನಾವು ಸೆಟಲ್ ಆಗಿಲ್ಲ ಅಂತ ಅಂದ್ಕೊಂಡು ಮಗು ಮಾಡ್ಕೊಳ್ಳೋದು ಇನ್ನೂ ಒಂದು 3-4 ವರ್ಷ ದುಡ್ತಾರೆ. ಸೊ ಅವ್ರ ಮಗು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಬಂದಾಗ ಈವನ್ ವೈಜ್ಞಾನಿಕವಾಗೂ ನಾವು ಹೆಲ್ಪ್ ಮಾಡೋದಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ. ಫಸ್ಟ್ ಬೇಬಿ ಅಥವಾ 2ನೇ ಬಾರಿ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಂದ್ರೂ 30-35 ಏಜ್ ಅಂತೂ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಅಂದರೆ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರು ಡಾಕ್ಟರ್, ಬೇರೆ ರೀತಿ ಹೆಲ್ತ್ ಮೇಲೆ ಪರಿಣಾಮಗಳು ಬೀರುವಂಥ ಜಾಸ್ತಿ ಆಗಿರುತ್ತಾ? ಯಾವೆಲ್ಲ ರೀತಿ ರಿಸ್ಕ್ಗಳಿರುತ್ತೆ ಒಂದು ಹೆಣ್ಣಿಗೆ ಅನ್ನುವಂಥ? ನಮಗೆಲ್ರಿಗೂ ತಿಳಿದಿರೋ ರೀತಿ ನಾವು ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ರಿಪ್ರೊಡಕ್ಟಿವ್ಲಿ ನಮಗೆ ಕಾಣಿಸುವಂಥ ತೊಂದರೆಗಳು ಏನು ಅಂತಂದರೆ ಮೊಟ್ಟೆ ಬರೋ ಅಂಶ ಕ್ವಾಲಿಟಿ ಕಡಿಮೆ ಆಗೋದು. ಅದ್ರ ಜೊತೆಗೆ ನನ್ನ ದೈಹಿಕವಾಗಿ ನನಗೆ ಶುಗರ್ ಬರೋ ಅಂಶ ಇರ್ಬೋದು, ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಆಗೋದು, ಥೈರಾಯ್ಡ್ ತೊಂದರೆಗಳು ಕಾಣಿಸ್ಕೊಳ್ಳೋದು, ಅಥವಾ ಬೊಜ್ಜುತನ ಜಾಸ್ತಿ ಕಾಣಿಸ್ಕೊಳ್ಳೋದು, ಅಥವಾ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಳೋ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಾನು ಕನ್ಸೀವ್ ಆಗಲಿಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ ನಾರ್ಮಲ್ ಆಗಿಂತ. ಕನ್ಸೀವ್ ಆದಮೇಲೆ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ತಾಯಿಯ ಏಜು ಮಗು ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತಾ? ಅಂದರೆ ಯಾವ ಏಜಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು, ಮತ್ತು ಈಗ ಸುಮಾರು ಜನ ಪ್ರೀಮೆಚ್ಯೂರ್ ಬೇಬಿ ಆಗುವಂಥದ್ದು ಲೇಟ್ ಪ್ರೆಗ್ನೆನ್ಸೀಸಲ್ಲಿ ಅಂತ ಹೇಳ್ತಾರೆ, ಅದು ಸತ್ಯನಾ ಡಾಕ್ಟರ್? ಖಂಡಿತವಾಗ್ಲೂ ಸತ್ಯ. ಯಾಕೆ ಅಂತಂದರೆ ದೈಹಿಕವಾಗಿ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. 35 ವಯಸ್ಸು ದಾಟ್ತಿದ್ದಂಗೆ ನಾನು ಕನ್ಸೀವ್ ಆದಾಗ ಏನಾಗುತ್ತೆ, ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಬರುವಂಥ ರಿಸ್ಕ್ 2ರಿಂದ 3 ಪಟ್ಟಿಗೆ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಮಗುಗೆ ಬೇಕಾಗುವಂಥ ಸಾಕಷ್ಟು ಪೌಷ್ಟಿಕಾಂಶತೆಗಳು ಮಗುಗೆ ಸರಿಗೆ ಹೋಗ್ಲಿಕ್ಕಾಗಲ್ಲ.
ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಇಶ್ಯೂಸ್ ಇರುತ್ತೆ. ಸೊ ಮಗು ಒಳಗಡೆ ಚಿಕ್ಕದಾಗ್ತಿದೆ ಅಂತಂದಾಗ ನಾವು ಜಾಸ್ತಿ ದಿನ ಒಳಗಡೆ ಬಿಡಲಿಕ್ಕೂ ಆಗಲ್ಲ. ಸೊ ನಾವು ಆ್ಯಟ್ರೋಜೆನಿಕಲಿ ಏನಾಗುತ್ತೆ, ನಮಗೆ ಮಗುನ ಸೇವ್ ಮಾಡಲಿಕ್ಕೆ ಅಂತ ಒಂದೊಂದ್ಸತಿ ಪ್ರೀ ಮೆಚ್ಯೂರ್ ಆಗೇ ನಾವು ಡೆಲಿವರಿ ಮಾಡಬೇಕಾಗತ್ತೆ ತಾಯಿನ ಸೇವ್ ಮಾಡಲಿಕ್ಕೆ. ಸೊ ಬ್ಲಡ್ ಪ್ರೆಷರ್ಸ್ ಒತ್ತಡ ಜಾಸ್ತಿ ಆದಾಗ ಪ್ರೆಗ್ನೆನ್ಸಿ ಈಸ್ ದ ಮೇನ್ ರೀಸನ್. ಸೊ ಈ ಕಾರಣಗಳಲ್ಲಿ ಏನಾಗುತ್ತೆ, ಅಥವಾ ಡಯಾಬಿಟಿಸ್ ಜಾಸ್ತಿ ಆದಾಗ ಮಗುಗೆ ನ್ಯೂಟ್ರಿಷನ್ ಸರಿಯಾಗಿ ಸಿಗೋದಿಲ್ಲ, ಥೈರಾಯ್ಡ್ ತೊಂದರೆಗಳಿಂದ ಮಿಸ್ಕ್ಯಾರೇಜಸ್ ಹೆಚ್ಚಾಗ್ಬೋದು, ಅಥವಾ ನಂದು ಎಗ್ ಕ್ವಾಲಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ ಮಗುವಲ್ಲಿ ಒಂದಷ್ಟು ಜೆನೆಟಿಕ್ ತೊಂದರೆಗಳಾಗೋದು. ಸೊ ಇದೆಲ್ಲ ಕಾರಣಗಳಿಂದ ಏನಾಗುತ್ತೆ ಮಗು ಬೇಗ ಹುಟ್ಟುವಂಥ ಸಂದರ್ಭಗಳು, ಅಥವಾ ಮಗುಗೆ ಸಾಕಷ್ಟು ಪೌಷ್ಟಿಕಾಂಶ ಸಿಗದೆ ಮಗು ಚಿಕ್ಕದಾಗೋದು. ಅದರಿಂದ ನಾವು NICU ಅಲ್ಲಿ ಮತ್ತೆ ಮಗುನ ಸ್ವಲ್ಪ ದಿನಗಳು ಕಾಪಾಡಬೇಕಾಗತ್ತೆ. ಈ ತೊಂದರೆಗಳು ತಾಯಿ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ 2 ರಿಂದ 3 ಪಟ್ಟು ಎಲ್ಲ ತೊಂದರೆಗಳು ಹೆಚ್ಚಾಗತ್ತೆ. ಓಕೆ ಡಾಕ್ಟರ್, ಇವಾಗ ಲೇಟ್ ಪ್ರೆಗ್ನೆನ್ಸೀಸ್ ಕಾಮನ್ ಆದಂಗೆ ತುಂಬಾ ಜನಕ್ಕೆ ಅಂದರೆ IVFನ ಒಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಸೊಲ್ಯೂಷನ್ ಆಗಿ ನೋಡ್ತಾರೆ. ಅಂದರೆ IVF ಈ ಏಜ್ಗೂ ಎಷ್ಟು ಸಂಬಂಧ ಪಡುತ್ತೆ ಅಂತ ಹೇಳಿದ್ರೆ IVFಗೂ ಲಿಮಿಟ್ ಇರುತ್ತಾ, ಇಷ್ಟೇ ಏಜ್ ಆದಮೇಲೆ IVF ವರ್ಕ್ ಆಗಲಿಕ್ಕಿಲ್ಲ ಅನ್ನುವಂಥದ್ದು? ಇದು ಒಂದು ತುಂಬ ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳು ಏನು ಅಂದ್ಕೋತಾರೆ ಅಂತಂದರೆ ಸೈಂಟಿಫಿಕಲಿ ನಾವು ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀವಿ, ಎವಾಲ್ವ್ ಆಗ್ತಾ ಇದ್ದೀವಿ. ಸೊ ಈಗ ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಏನಂತೆ, ಡಾಕ್ಟರ್ಸ್ ನನಗೆ ಹೆಲ್ಪ್ ಮಾಡ್ತಾರೆ 40-45 ಆದಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಿಕ್ಕೆ, ನಾನು ಈಗಲೇ ಯಾಕೆ ಮಗು ಮಾಡ್ಕೋಬೇಕು, IVF ಮುಖಾಂತರ ನಾನು ಲೇಟಾಗಿ ಕೂಡ ಮಗು ಮಾಡ್ಕೋಬೋದು ಅನ್ನೋ ಒಂದು ತಪ್ಪು ಕಲ್ಪನೆಯಿಂದನೇ ತುಂಬ ಜನ ಮುಂದಕ್ಕೆ ದೂಡಿರ್ತಾರೆ. ಆದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಈಗ ಸ್ವಂತವಾಗಿ ನ್ಯಾಚುರಲಿನೂ ನಾನು ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ನಾನು ಒಳಗಡೆ ಇರುವಂಥ ಮೊಟ್ಟೆ ಕ್ವಾಲಿಟಿನೇ ಹೆಲ್ಪ್ ಮಾಡೋದು. ಅದೇ ರೀತಿ IVFಲ್ಲಿ ಕೂಡ ತಂತ್ರಜ್ಞಾನ ಯೂಸ್ ಮಾಡಿ ಕೂಡ ನಾವು ಒಳಗಡೆ ಇರುವಂಥ ಮೊಟ್ಟೆಗಳನ್ನೇ ಹೊರಗಡೆ ತೆಗೆದು ಪ್ರೆಗ್ನೆನ್ಸಿ ಕೊಡಬೇಕು. ಸೊ ಹಾಗಾದಾಗ ನ್ಯಾಚುರಲಿ ಹೇಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗುತ್ತೆ ಏಜ್ ಆಗ್ತಿದ್ದಂಗೆ, ಥ್ರೂ ಟೆಕ್ನಾಲಜಿ ಕೂಡ ಕಡಿಮೆ ಆಗೇ ಆಗುತ್ತೆ. ಕರೆಕ್ಟ್ ಅಲ್ವಾ? IVF ಇಸ್ ನಾಟ್ ದಿ ಸಲ್ಯೂಷನ್. ನಮಗೆ ನನ್ನ ವಯಸ್ಸನ್ನ ಮುಂದಕ್ಕೆ ಹೋದ್ಮೇಲೆ 40 ಆದಮೇಲೆ ನಾನು ಪ್ರೆಗ್ನೆನ್ಸಿ ಮಾಡ್ಕೋಬೋದು IVF ಮುಖಾಂತರ. IVF ಇಸ್ ನಾಟ್ ಫಾರ್ ದಟ್. IVF ಅಂತಂದರೆ ಒಂದಷ್ಟು ಇಂಡಿಕೇಶನ್ ಸ್ಪೆಸಿಫಿಕಲಿ ಯಾರಿಗೆ ಆಗ್ತಿಲ್ಲ ನೈಸರ್ಗಿಕವಾಗಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ. ಸೊ ಏಜಸ್ ಅಗೇನ್ ನಮಗೆ IVF ಮುಖಾಂತರ ಮಗುನ ಪಡೀಲಿಕ್ಕೂ ಕೂಡ ಏಜ್ ಜಾಸ್ತಿ ಆಗ್ತಿದ್ದಂಗೆ ಕಷ್ಟ ಆಗೇ ಆಗುತ್ತೆ. ಎಸ್ ಡಾಕ್ಟರ್, ಅಂದರೆ ಈಗ ಏಜ್ ಡಿಕ್ಲೈನ್ ಆಗ್ತಾ ಇದ್ದಂಗೆ ಅಂದರೆ ಎಗ್ಗಿನ ಕ್ವಾಲಿಟಿ ಏನಿದೆ ಅದು ಡಿಕ್ಲೈನ್ ಆಗೋದಕ್ಕೆ ಶುರು ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಅದೇ ರೀತಿ ಅಂದರೆ ಮುಂದುವರೆದ್ರೆ ಈಗ ಅದು ಪರ್ಸನ್ ಟು ಪರ್ಸನ್ ಕೂಡ ಡಿಫರ್ ಆಗುತ್ತೆ. ತುಂಬ ಜನದ್ದು ಲೈಫ್ ಸ್ಟೈಲಿಂದ ಎಫೆಕ್ಟ್ ಆಗಿರುತ್ತೆ. ಸೊ ಈಗ ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಈ ಒಂದು ಸಮಸ್ಯೆ ಬಗೆಹರಿಬಹುದಾ ಅನ್ನುವಂಥ ಕ್ವಶನ್ ತುಂಬ ಜನರು. ಸೊ ಈಗ ರೀಸೆಂಟಾಗಿ ನಾನೊಬ್ಬರು ಕಪಲ್ನ ನೋಡಿದ್ದು. ವೈಫ್ ಇಸ್ 40 years, ಹಸ್ಬೆಂಡ್ 49 years ಆಗ್ತಿದ್ದಾರೆ. ದೇ ಆರ್ ಲೀಡಿಂಗ್ ವೆರಿ ಹೆಲ್ದಿ ಲೈಫ್ ಸ್ಟೈಲ್. ಅಂತಂದರೆ ನಮಗೆ ಅವ್ರ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು, ರೆಗ್ಯುಲರಾಗಿ ಎಕ್ಸಸೈಸ್ ಇರ್ಬೋದು, ಫುಡ್ ಇಂಟೇಕ್ ಇರ್ಬೋದು, ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೋಷಿಯಲ್ ಹ್ಯಾಬಿಟ್ಸ್ ಏನೂ ಇಲ್ಲ, ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್ ಇಂಟೇಕ್ ಇದೆಲ್ಲ ಏನೂ ಇಲ್ಲ. ಅವ್ರು ಅಂದ್ಕೊಂಡಿದ್ದೇನಂತಂದರೆ ನಾನು ಕರಿಯರಲ್ಲಿ ಸೆಟಲ್ ಆಗೋಣ, 40 ಆದಮೇಲೆ ನಾನು ಹೋಗಿ ನಾನು ಹೇಗೂ ಲೈಫ್ ಸ್ಟೈಲ್ ಚೆನ್ನಾಗಿದೆ ನಾನು ಪ್ಲ್ಯಾನ್ ಮಾಡ್ಬೋದು ಅಂತ. ಬಟ್ ಏಜ್ನ ರಿವರ್ಸ್ ಮಾಡಲಿಕ್ಕಾಗಲ್ಲ. ಸೊ ಏಜ್ ಆಗ್ತಿದ್ದಂಗೆ ನಾನು ಮೊಟ್ಟೆ ಕ್ಷೀಣಿಸೋದು ದಟ್ ಈಸ್ ಬೈ ನೇಚರ್, ಹಾಗೇ ಆಗುತ್ತೆ. ಸೊ ನಾನು ಎಷ್ಟೇ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೂ ಕೂಡ ನಂದು ಮೊಟ್ಟೆ ಕ್ವಾಲಿಟಿ ಕಡಿಮೆ ಆಗೋದು ಹಾಗೇ ಆಗುತ್ತೆ. ಅದ್ರ ಜೊತೆಗೆ ಜೆನೆಟಿಕ್ ಇಶ್ಯೂ ಅಂತ ಇರುವಂಥ ಭ್ರೂಣಗಳು ತಯಾರಿಯಾಗೋದು ಕೂಡ ಹೆಚ್ಚಾಗುತ್ತೆ. ಈ ಹೆಣ್ಮಗಳಿಗೆ ನಮ್ಮಲ್ಲಿ 6 ಸತಿ ನಾವು ಮೊಟ್ಟೆಗಳನ್ನ ಹೊರಗಡೆಗೆ ತೆಗಿಬೇಕಾಯಿತು. ಅಂದರೆ 6 times IVF ಮಾಡಬೇಕಾಯಿತು ಒಂದು ಹೆಲ್ದಿ ಎಂಬ್ರಿಯೋ ಕ್ರಿಯೇಟ್ ಮಾಡಲಿಕ್ಕೆ. ಅದೇನೇ ಇಫ್ ಐ ಆಲ್ರೆಡಿ ನೋ, ನನಗೆ ಮುಂಚೆನೇ ಗೊತ್ತಿರುತ್ತೆ ಅಂತಂದರೆ ನನಗೊಂದು 21ರಿಂದ 25 ವಯಸ್ಸಿಗೆ ಅಂದಾಜಿಗೆ ನಮಗೆ ಎಲ್ರಿಗೂ ಒಂದು ಅಂದಾಜಿರುತ್ತೆ, ನಾನು ಈ ವಯಸ್ಸಿಗೆ ಮದುವೆ ಪ್ಲ್ಯಾನ್ ಮಾಡ್ತೀನಿ ಅಥವಾ ನಾನು ಈ ವಯಸ್ಸಿಗೆ ಮಗು ಪ್ಲ್ಯಾನ್ ಮಾಡ್ತೀನಿ ಅನ್ನೋದು. ಆಗಲೇ ನಮಗೆ ಗೊತ್ತಿದೆ ನಾನು ತಡವಾಗಿ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ನೇಚರ್ ಹ್ಯಾಸ್ ಗಿವನ್ ಯು ಅ ಗಿಫ್ಟ್. ಆ ಟೈಮಲ್ಲಿ ಆಗಲೇ ನಿಮ್ಮ ಮೊಟ್ಟೆಗಳನ್ನ ನೀವು ಶೇಖರಣೆ ಮಾಡಿ ಫ್ರೀಸ್ ಮಾಡಿ ಎತ್ತಿಟ್ಕೋಬೋದು. ಸೊ ಇದೇ ಹೆಣ್ಮಗಳು ನಮಗೆ 30 ವಯಸ್ಸಿಗಿಂತ ಕೆಳಗಡೆ ಬಂದಿದ್ದರೆ ನಮಗೆ ಮೇ ಬಿ ಕ್ವಿಕ್ಕಾಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಹೆಲ್ದಿ ಆಗಿರುವಂಥ ಮಗು ಒಂದೇ ಸೈಕಲಲ್ಲಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಡಾಕ್ಟರ್, ಎಗ್ ಸಂಸ್ಕರಣೆ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ ಈ ಒಂದು ಪ್ರೊಸೀಜರ್ ಅಂದರೆ ಇದಕ್ಕೂ ಕೂಡ ಏಜ್ ಲಿಮಿಟ್ ಇರುವಂಥದ್ದ? ಯಾವ ವಯಸ್ಸಿನಲ್ಲಿ ಮಾಡಿದರೆ ಸೂಕ್ತ ಮತ್ತು ಎಷ್ಟು ವರ್ಷಗಳ ಕಾಲ ಇದನ್ನು ಶೇಖರಣೆ ಮಾಡಿಡಬಹುದು ಅಂತ? ಹೌದು, ನಮಗೀಗ ಮೊಟ್ಟೆ ಶೇಖರಣೆ ಅಂತ ಬಂದಾಗ ಎಗ್ ಫ್ರೀಸಿಂಗ್ ಸೋಷಿಯಲ್ ಕಾರಣಕ್ಕೆ ಇರ್ಬೋದು ಅಥವಾ ಏನಾದರೂ ಒಂದು ಮೆಡಿಕಲ್ ರೀಸನ್ಸಿಂದ ಇರ್ಬೋದು. ನಾನು ಡಿಲೇ ಇನ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದಾಗ ದ ಬೆಸ್ಟ್ ಏಜ್ ಅಂತಂದರೆ 25 to 30 years ಇಸ್ ಆಲ್ವೇಸ್ ದ ಬೆಸ್ಟ್ ಏಜ್ ನಮಗೆ ಎಗ್ಸ್ನ ಫ್ರೀಸ್ ಮಾಡಲಿಕ್ಕೆ. ಇಲ್ಲ ಅಂತಂದರೆ 35 ವಯಸ್ಸು ಒಳಗಡೆನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು.
ವೆರಿ ಲೇಟ್ ಅಂತಂದರೆ ಅಟ್ಲೀಸ್ಟ್ ಪ್ಲಾನೆಟ್ ಬೈ 37-38 ಇಯರ್ಸ್, ಬಿಕಾಸ್ ಅದು ಆಗ್ತಿದ್ದಂಗೆ ನಮ್ಗೆ ಅಂಥ ಅಡ್ವಾಂಟೇಜಸ್ ನಮಗೆ ಎಗ್ ಫ್ರೀಸಿಂಗಲ್ಲಿ ಸಿಗಲಿಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನನಗೆ 40 ವಯಸ್ಸು ಆದಮೇಲೆ ಬಂದು ನಾನು ಮೊಟ್ಟೆನ ಫ್ರೀಸ್ ಮಾಡ್ತೀನಿ ಅಂತಂದರೆ ಅದರದಾದ ಅದೇ ಪ್ರಾಬ್ಲಮ್ಸ್ಗಳು ಶುರುವಾಗಿರುತ್ತೆ. ಸೊ ಅಂಥ ಅಡ್ವಾಂಟೇಜ್ ಸಿಗೋದಿಲ್ಲ ನಿಮಗೆ. ಸೊ ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ನಾವು ತೊಗೋಬೇಕು ಅಂತಂದರೆ ನಮ್ಮ ಸ್ವಂತ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ದಾನಿಗಳ ಟ್ರೀಟ್ಮೆಂಟ್ ಇರ್ಬೋದು, ಗೌರ್ಮೆಂಟಿಂದ 50 ಇಯರ್ಸ್ ಫಾರ್ ಫೀಮೇಲ್, 55 ಇಯರ್ಸ್ ಮೇಲ್ಗೆ ಏಜ್ ಅನ್ನೋ ಕ್ರೈಟೀರಿಯಾನ ಫಿಕ್ಸ್ ಮಾಡಿದ್ದಾರೆ. ಸೊ ಒಂದು ಸತಿ ನಾನು ಮೊಟ್ಟೆ ಅಥವಾ ನಂದು ವೀರ್ಯಾಣುಗಳು ಅಥವಾ ನಂದು ಭ್ರೂಣ ನಾನು ಫ್ರೀಸ್ ಮಾಡಿ ಎತ್ತಿಟ್ಟಿದ್ದೀನಿ ಅಂತಂದರೆ ಅದನ್ನು ನಾವು 5 ವರ್ಷದಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಆರ್ ಸಮ್ ರೀಸನ್ಸಿಂದ ನಾವು ಅದನ್ನು ಮೇ ಬಿ ಮ್ಯಾಕ್ಸಿಮಮ್ ಬೈ 10 ಇಯರ್ಸ್ ಯುಟಿಲೈಸ್ ಮಾಡ್ಕೋಬೋದು. ಓಕೆ ಡಾಕ್ಟರ್, ಏನು ಈ ಲೇಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದ್ರಲ್ಲಿ ಮೇ ಬಿ ಇಟ್ ಈಸ್ ನ್ಯಾಚುರಲ್ ಕನ್ಸೆಪ್ಷನ್ ಆಗಿರ್ಬೋದು ಅಥವಾ IVF ಮೂಲಕ, ಇದರಲ್ಲಿ ಗಂಡಿನ ಏಜ್ ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟರ್? ಅಂದರೆ ಅದು ಕೂಡ ಲೇಟ್ ಪ್ರೆಗ್ನೆನ್ಸಿ ಅಂತಂದರೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಾ ಇನ್ಫರ್ಟಿಲಿಟಿಗೆ ಅನ್ನುವಂಥದ್ದು? ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ತುಂಬ ಜನ ಅಂದ್ಕೊಳ್ಳೋದು ಏನಂತಂದರೆ ಹೆಣ್ಮಗಳ ವಯಸ್ಸೇ ಜಾಸ್ತಿ ಇಂಪಾರ್ಟೆಂಟ್, ಮೊಟ್ಟೆ ಕಡಿಮೆ ಆಗುತ್ತೆ, ಕ್ವಾಲಿಟಿ ಕಡಿಮೆ ಆಗುತ್ತೆ ಅನ್ನೋದು. ಸಿಮಿಲರ್ಲಿ ನಮಗೆ ವೀರ್ಯಾಣು ಕೂಡ ಕ್ವಾಲಿಟಿ ಗಂಡಸರ ಏಜ್ ಜಾಸ್ತಿ ಆಗ್ತಿದ್ದಂಗೆ ಕಡಿಮೆ ಆಗೇ ಆಗುತ್ತೆ. ಅವ್ರಿಗೆ ನಾವು ಏಜ್ ಅಂತ ತೊಗೊಳ್ಳೋದು 40 ವಯಸ್ಸು ದಾಟಿದ ಮೇಲೆ, ಅವ್ರಿಗೆ ಏಜ್ ಮುಖಾಂತರದಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅದೇನೇ ಅದಕ್ಕೆ ಮುಂಚೆನೇ ನಮಗೆ ನನ್ನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿಲ್ಲ, ಸ್ಮೋಕಿಂಗ್, ಆಲ್ಕೋಹಾಲ್, ಜೊತೆಗೆ ಇವಾಗ ಒತ್ತಡದ ಜೀವನ ಅಂತಂದರೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ಸ್ಲೀಪ್ ಪ್ಯಾಟ್ರನ್ಸ್ ಚೆನ್ನಾಗಿಲ್ಲ, ಇದೆಲ್ಲ ಅಂತ ಬಂದಾಗ ಈವನ್ ಯಂಗರ್ ಏಜ್ ಮೆನ್ನಲ್ಲೂ ಕೂಡ ನಾವು ಅಪ್ ಟು 50% ಆಫ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ನೋಡ್ತಾ ಇದ್ದೀವಿ ಈಗ. ಓಕೆ ಡಾಕ್ಟರ್, ಈಗ ಅಂದರೆ ಹೆಣ್ಣಿನ ಏಜ್ ಅಂತ ಬಂದಾಗ ಕೂಡ ತುಂಬ ಜನಕ್ಕೆ ಫಸ್ಟ್ ಪ್ರೆಗ್ನೆನ್ಸಿ ಡಿಲೇ ಆಗಿರುತ್ತೆ, ಆ ರೀತಿ ಕಾರಣಗಳಿರುತ್ತೆ. ಈಗ ಫಸ್ಟ್ ಪ್ರೆಗ್ನೆನ್ಸಿ ಬೇಗ ಆದಲ್ಲಿ ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿ ಡಿಲೇ ಆದರೆ ಅದು ಕೂಡ ಸಮಸ್ಯೆ ಆಗುತ್ತಾ ಡಾಕ್ಟರ್? ಯೂಶ್ವಲಿ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತಾ, ಹೆಚ್ಚು ಕಷ್ಟ ಆಗುತ್ತಾ? ಹೌದು. ಈಗ ಏನಾಗುತ್ತೆ, ಮೊದಲನೇ ಪ್ರೆಗ್ನೆನ್ಸಿನೇ ನಾನು ಒಂದು 27, 28, 30 ವಯಸ್ಸಿಗೆ ಪ್ಲ್ಯಾನ್ ಮಾಡಿರ್ತೀನಿ. ಸೊ ಎರಡನೇ ಮಗು ಪ್ಲ್ಯಾನ್ ಮಾಡೋದು ಏನು ಮಾಡ್ಕೊಳ್ತಾರೆ, ನಾನು ಇನ್ನೊಂದು 5 ವರ್ಷ ಕಾಯ್ತೀನಿ, 8 ವರ್ಷ ಕಾಯ್ತೀನಿ ಅಂತ ಡಿಲೇ ಮಾಡ್ತಾ ಒಂದು 37, 38, 40 ವಯಸ್ಸಿಗೆ ಬಂದು ಸೆಕೆಂಡ್ ಮಗುನ ಪ್ಲ್ಯಾನ್ ಮಾಡ್ತಾರೆ. ಅಂತಂದಾಗ ಅವ್ರೇನು ಅಂದ್ಕೊಳ್ತಾರೆ ಅಂತಂದರೆ, ನಾನು ಫಸ್ಟ್ ಮಗು ಅಷ್ಟು ಈಸಿಯಾಗಿ ಕನ್ಸೀವ್ ಆಗಿದ್ದೀನಿ, ಸೆಕೆಂಡ್ ಮಗು ನಾನು ಅಂದ್ಕೊಂಡಿದ್ದ ತಕ್ಷಣ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಜನ ಹೆಣ್ಮಕ್ಳು ಬರೋದಿಲ್ಲ. ಬಟ್ ಅಲ್ಲಿ ಕೂಡ ಏಜ್ ಜಾಸ್ತಿ ಆಗ್ತಿದ್ದಂಗೆ ನೈಸರ್ಗಿಕವಾಗಿ ನಮಗೆ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಸೊ ಅಲ್ಲಿ ಕೂಡ ಮೊದಲನೇ ಮಗು ನಮಗೆ ಈಸಿಯಾಗಿ ಆಗಿರ್ಬೋದು, ಬಟ್ ಸೆಕೆಂಡ್ ಮಗುಗೆ ಕಷ್ಟ ಆಗ್ಬೋದು. ಈ ಥರ ಪಾಪ್ಯುಲೇಷನ್ನ ನಾವು 100 ಜನದಲ್ಲಿ 30 to 40% ಆಫ್ ಕೇಸಸ್ ನಮ್ಮ ಕ್ಲಿನಿಕಲ್ಲಿ ನೋಡೋದು. ಓಕೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಏಜ್ ಆದವ್ರು ಆಗಿರಬಹುದು, ಅನ್ನೋನ್ ಮಿಸ್ಕ್ಯಾರೇಜಸ್ ಆಗುತ್ತೆ, ಯಾಕೆ ಅಂತ ರೀಸನ್ನೇ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಕೂಡ ಏಜಿನ ಪಾತ್ರ ಇರುತ್ತೆ. ಅಂದರೆ ಅದನ್ನು ಮುಂಚೆ ಹೇಗಾದರೂ ಡಯಾಗ್ನೋಸ್ ಮಾಡ್ಕೊಳ್ಬೋದಾ? ಅಂದರೆ ಇದು ಹೈ ರಿಸ್ಕ್ ಇದೆ ಅನ್ನುವಂಥ ಲಕ್ಷಣಗಳನ್ನು ತೋರಿಸಿರುತ್ತಾ ಅನ್ನುವಂಥದ್ದು? ಮೇನ್ ನಮಗೆ ಕ್ವಾಲಿಟಿ ರಿಸ್ಕ್ ಅಂತ ಬರೋದೇ ಏಜಲ್ಲಿ. ಏಜ್ ಜಾಸ್ತಿ ಆಗ್ತಿದ್ದಂಗೆ ನನ್ನ ಕ್ವಾಲಿಟಿ ಕ್ಷೀಣಿಸುತ್ತೆ, ಅದರಿಂದ ನನಗೆ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗುತ್ತೆ, ಮಗು ಆಗಲಿಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಅದ್ರ ಜೊತೆಗೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಏನಾಗ್ಬೋದು, ಏನಕ್ಕೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತಂದರೆ, ಭ್ರೂಣ ತಯಾರಿ ಆದಾಗ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಭ್ರೂಣದ ಕ್ವಾಲಿಟಿನೂ ಚೆನ್ನಾಗಿರೋದಿಲ್ಲ. ಸೊ ಮಗುವಲ್ಲಿ ಏನಾದರೂ ತೊಂದರೆಗಳು, ಜೆನೆಟಿಕ್ ತೊಂದರೆಗಳು ಮೋಸ್ಟ್ ಕಾಮನ್ ಆಗಿರೋದ್ರಿಂದ ಡೌನ್ ಸಿಂಡ್ರೋಮ್ ಅಂತ ತುಂಬ ಜನ ಕೇಳಿರ್ತೀವಿ. ಅಂತಂದರೆ ಮಕ್ಕಳಲ್ಲಿ ಏನಾದರೂ ಬುದ್ಧಿಮಾಂದ್ಯತೆ ಇರ್ಬೋದು, ಬೆಳವಣಿಗೆಯಲ್ಲಿ ಸಮಸ್ಯೆಗಳಾಗಿ ಇದರಿಂದ ಗರ್ಭಪಾತಗಳು ಹೆಚ್ಚಾಗ್ತಾ ಹೋಗುತ್ತೆ ಏಜ್ ಜಾಸ್ತಿ ಆಗ್ತಿದ್ದಂಗೆ. ಓಕೆ ಡಾಕ್ಟರ್, ಮತ್ತು ತುಂಬ ಮುಖ್ಯವಾದಂಥ ಫ್ಯಾಕ್ಟರ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ಟ್ರೆಸ್, ಆ್ಯಂಗ್ಸೈಟಿ ಇರುತ್ತೆ. ಸೊ ಆ ಎಮೋಷ್ನಲಿ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಇರುತ್ತೆ. ಸೊ ಅಂಥದ್ರಲ್ಲಿ ಲೇಟ್ ಪ್ರೆಗ್ನೆನ್ಸಿಗೆ ಇದು ಇನ್ನಷ್ಟು ಮಾರಕವಾಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಏನಾಗುತ್ತೆ, ನಮಗೆ ಲೇಟ್ ಪ್ರೆಗ್ನೆನ್ಸಿ ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ ಗೊತ್ತು ಆಲ್ರೆಡಿ ನನಗೆ ಟೈಮ್ ತೊಗೊಳುತ್ತೆ ಪ್ರೆಗ್ನೆನ್ಸಿ ಆಗಲಿಕ್ಕೆ, ಜೊತೆಗೆ ನನಗೆ ಹೆಲ್ದಿಯಾಗಿ ಕಂಪ್ಲೀಟ್ ಮಾಡಲಿಕ್ಕೆ ನಾರ್ಮಲ್ಗಿಂತನೂ ಸ್ವಲ್ಪ ಹೆಚ್ಚು ಸಮಯ ತೊಗೊಳುತ್ತೆ. ಇದೇ ಒಂದು ಬಿಗ್ಗೆಸ್ಟ್ ಸ್ಟ್ರೆಸ್ ಫ್ಯಾಕ್ಟರ್. ಅದ್ರ ಜೊತೆಗೆ ಏನಾಗುತ್ತೆ, ಸೆಟಲ್ ಆಗಲಿ ಫಿನಾನ್ಷಿಯಲಿ ಅಂತ ಅಂದ್ಕೊಂಡು ತುಂಬ ದಿನಗಳನ್ನ ಮುಂದಕ್ಕೆ ದೂಡ್ತಿರ್ತೀವಿ. ಆ ಫಿನಾನ್ಷಿಯಲ್ ಸೆಟಲ್ಮೆಂಟ್ ಅನ್ನೋದು ಆಗದೇ ಇರುವಂಥ ಕೆಲಸ. ತುಂಬ ಸತಿ ಏನಾಗುತ್ತೆ, ನಮಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿದ್ದಾಗ ನಾನು ಇನ್ನು 5 ವರ್ಷ ಕೆಲಸ ಮಾಡಿದ್ರೆ ಸೆಟಲ್ ಆಗ್ತೀನಿ ಅಂದ್ಕೊಳ್ತೀವಿ. ಏಜ್ ಜಾಸ್ತಿ ಆಗ್ತಿದ್ದಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ನಮ್ಮ ವರ್ಕಲ್ಲೂ ನಾವು ಪ್ರೋಗ್ರೆಸ್ ಆಗೋದ್ರಿಂದ ವಿ ಕೆನಾಟ್ ಸೋ ಈಸಿಲಿ ಕ್ವಿಟ್ ಎನಿಥಿಂಗ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ವರ್ಕ್ ಪ್ರೆಷರ್ ಅನ್ನೋದು ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಸೊ ಏಜ್ ಅನ್ನೋ ಪ್ರೆಷರು ಜಾಸ್ತಿ ಆಗ್ತಿದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ. ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ವಿ ಆರ್ ಗೆಟಿಂಗ್ ಮೋರ್ ಸ್ಟ್ರೈನ್ಡ್ ಆ್ಯಸ್ ವಿ ಗೆಟ್ ಓಲ್ಡರ್.
ಸೊ ಹಾಗಾಗಿ ಅದರದ್ದು ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್. ಆ್ಯಂಡ್ ಪೋಸ್ಟ್ ಪಾರ್ಟಮ್ ರಿಕವರಿ ಬಗ್ಗೆ ಮಾತನಾಡೋದಾದರೆ ಅಂದರೆ ಅದು ಬೀಟ್ ಡಿಪ್ರೆಷನ್ ಆಗಿರಬಹುದು ಅಥವಾ ಬೇರೆ ವೇಟ್ ಗೇನ್ ಆಗಿರುತ್ತೆ ಅದನ್ನು ರಿವರ್ಸ್ ಮಾಡೋದಾಗಿರಬಹುದು ಅಥವಾ ಅದಕ್ಕೆ ರಿಲೇಟೆಡ್ ತುಂಬ ಬೆನ್ನೋವು ಅಂಥ ಸಮಸ್ಯೆಗಳು ಎತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ರಿವರ್ಸ್ ಮಾಡೋದು ಅದು ಕೂಡ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಹೇಗೆ ಅದನ್ನು ಅಂದರೆ ರಿಕವರ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಇದೆಯಾ, ಮಾರ್ಗಗಳು ಇದೆಯಾ ಡಾಕ್ಟರ್? ಅಗೇನ್ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಮೈಂಡ್ಸೆಟ್. ಮನಸ್ಸಿಗೆ ಆಗದೆ ಇರೋದು ಏನೂ ಇಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಎವ್ರಿಥಿಂಗ್ ಈಸ್ ಎನ್ ಮೈಂಡ್ಸೆಟ್ ಅಂತ ಹೇಳ್ಬೋದು. ನಾವು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದೀವಿ ಅಂತಂದರೆ ಪೋಸ್ಟ್ ಪಾರ್ಟಮಲ್ಲಿ ಆಗೋವಂಥ ಚೇಂಜಸ್ನ ನಾವು ಪ್ರಿವೆಂಟ್ ಮಾಡ್ಕೋಬೋದು. ಬಟ್ ಏನಾಗುತ್ತೆ, ಏಜ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ದೇಹಕ್ಕೂ ದಣಿಸುತ್ತೆ ಜಾಸ್ತಿ. ಸೊ ಚಿಕ್ಕ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಆಗಿ ಕಂಪ್ಲೀಟ್ ಮಾಡಿಕೊಂಡು ಮಕ್ಕಳಿಂದ ಓಡಾಡೋದಕ್ಕೂ, ಏಜ್ ಜಾಸ್ತಿ ಆಗಿ ನಾನು ಮಗು ಮಾಡಿಕೊಂಡು ಮಕ್ಕಳನ್ನ ಪೋಷಣೆ ಮಾಡೋದು, ಮಗು ಹಿಂದೆ ಓಡಾಡೋದು ಕಷ್ಟ ಆಗೋದ್ರಿಂದ ಆಟೋಮ್ಯಾಟಿಕಲಿ ವಿ ಫೀಲ್ ಮೋರ್ ಸ್ಟ್ರೆಸ್ ಜಾಸ್ತಿ ಆದಂಗೆ ಅನಿಸುತ್ತೆ. ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಂಸ ಅಂತ, ಇವರು ಗರ್ಭಗುಡಿ IVF ಸೆಂಟರಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಹಂಸ ಅವರೇ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಂಸ ಅವರೇ? ಮ್ಯಾಮ್ ನಮ್ದು ಬ್ಯಾಂಗ್ಳೂರ ಮ್ಯಾಮ್. ಓಕೆ. ನಾವು ಅದೇ ಕಲ್ಯಾಣ ಗರ್ಭಗುಡಿ ಸೆಂಟ್ರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು. ಅಪರ್ಣ ಮ್ಯಾಮ್ ನಮ್ಗೆ ಟ್ರೀಟ್ಮೆಂಟ್ ಅಪರ್ಣ ಮ್ಯಾಮ್ ಹತ್ರನೇ ತಗೊಂಡಿದ್ದು ಮ್ಯಾಮ್. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಂಸ ಅವರೇ? 6 years ಆಯ್ತು ನಮ್ದು. ಓಕೆ, ಅಂದ್ರೆ 6 years ಆದ್ಮೇಲೆ ಇವಾಗ ನೀವು ಕನ್ಸೀವಿಂಗ್ ಹಂಸ ಅವರೇ? ಹಾ ಮ್ಯಾಮ್ ಆಯ್ತು, ಬೇಬಿ ಆಯ್ತು, ಗರ್ಲ್ ಬೇಬಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಆಯ್ತು. ಡಾಕ್ಟರ್ ಅಪರ್ಣ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಮಾತನಾಡ್ಬೋದು ನೀವು ಅವ್ರ ಜೊತೆ. ನಮಸ್ತೆ ಹಂಸ. ನಮಸ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಪಾಪುಗೆ ಏನು ಹೆಸರಿಟ್ಟಿದ್ದೀರಾ? ಮ್ಯಾಮ್ ಇನ್ನೂ ಎಷ್ಟು ಸೆಲೆಕ್ಟ್ ಮಾಡಿಲ್ಲ ಮ್ಯಾಮ್, ಅದೇ ಮಾಡ್ಬೇಕಿತ್ತು 3 months. ಓಕೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಕರ್ಕೊಂಡು ಬನ್ನಿ ಮಗುನ. ಹಾ ಮ್ಯಾಮ್ ಅದೇ ಬರ್ತೀವಿ. ಹಸ್ಬೆಂಡ್ ಮನೆಗೆ ಬಂದಾಗ ಈಗ ಅಮ್ಮನ ಮನೇಲಿ ಇದ್ದೀನಿ. ಆರೋಗ್ಯ ನೋಡ್ಕೊಳ್ಳಿಪ್ಪ. ಹಾ ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಅದೇ ಮ್ಯಾಮ್ ನಾನು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರಿ. ನನ್ಗೆ ಇದು ಬೇರೆ ಆಪರೇಷನ್ ಆಗಿತ್ತು, ಕಾಲ್ ಸರ್ಜರಿ ಅಂತ ಹೇಳಿ ಅದೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಅವಾಗ ಸ್ಪೆಷಲ್ ಕೇರ್ ತಗೋಬೇಕಾಗಿತ್ತು. ಬಿಕಾಸ್ ಕಾಲ್ಗಳು ಹಿಪ್ ಸರ್ಜರಿ ಕೂಡ ಆಗಿತ್ತು ಮುಂಚೆನೆ. ಸೊ ವಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಹರ್ ವೆರಿ ಜೆಂಟ್ಲಿ. ಅದಕ್ಕೆ ಅಂತ ಸ್ಪೆಷಲೈಸ್ ನಮ್ಗೆ ಇಂಜೆಕ್ಷನ್ಸ್ಗಳು ಅವಾಯ್ಡ್ ಮಾಡಬೇಕಾಗಿರೋ ಥರದ್ದು ಅವಾಯ್ಡ್ ಮಾಡಿ ಯಾವ್ದು ಕೊಡಬೇಕು ಅದನ್ನು ಮಾತ್ರ. ಸೊ ಈ ಥರದ್ದು. ಸೊ ವಿ ಆರ್ ವೆರಿ ಹ್ಯಾಪಿ. ಅವರು ಮೊದಲನೇ ಸತಿನೇ ಕನ್ಸೀವ್ ಆಗಿ ಆ್ಯಂಡ್ ಡೆಲಿವರಿ ಆಗಿರು. ಅದೇ ನಿಜವಾಗ್ಲೂ ಗ್ರೇಟ್ ಅದು. ಎಸ್, ಥ್ಯಾಂಕ್ ಯು ಸೋ ಮಚ್ ಹಂಸ ಅವರೇ ಕರೆ ಮಾಡಿದ್ದಕ್ಕೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಎಸ್ ಡಾಕ್ಟರ್, ಈಗ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ PCOD ಸಮಸ್ಯೆ ಕೂಡ ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಅದು ಸರಿ ಆಗೋವರೆಗೂ ತುಂಬ ಜನ ನೀವು ಹೇಳ್ದಂಗೆ 35-40ಗೆ ಅಪ್ರೋಚ್ ಮಾಡೋದೆ ಮೊದಲು ಹಲವಾರು ವರ್ಷಗಳು ಅದರಲ್ಲೇ ಕಳೆದು ಬಿಡ್ತಾರೆ. ಆ ಸಮಸ್ಯೆ ಇದ್ರೂ ಕೂಡ IVF ಅಥವಾ ಬೇರೆ ಚಿಕಿತ್ಸೆಗಳ ಮೂಲಕ ಅದನ್ನು ಬಗೆಹರಿಸಬಹುದು ಅನ್ನುವಂಥ ಮಾಹಿತಿ ತುಂಬ ಜನಕ್ಕೆ ಇರೋದೇ ಇಲ್ಲ. ಇದು ಇನ್ನೊಂದು ಕಾಂಟ್ರಾಡಿಕ್ಟ್ರಿ ನಮಗೆ. ಹೇಗೆ ಏಜ್ ಆಗ್ತಾ ಆಗ್ತಾ ಮೊಟ್ಟೆ ಅಂಶ ಕಡಿಮೆ ಆಗುತ್ತೆ ಅಂತೀವಿ. ಪಾಲಿಸಿಸ್ಟಿಕ್ ಓವರಿ PCOD ಪ್ರಾಬ್ಲಮ್ ಅಲ್ಲಿ ಅಂದರೆ ಅವ್ರು ಹುಟ್ಟತಾನೆ ಮೊಟ್ಟೆ ಅಂಶ ಜಾಸ್ತಿಯಿಂದ ಹುಟ್ಟಿರ್ತಾರೆ. ಸೊ ನಮಗೆ ದೇಹಕ್ಕೆ ಏನೇ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಒಳ್ಳೇದಲ್ಲ. ಸೊ ಇದು ಮೆತ್. ಅವರು ಜಾಸ್ತಿ ಇದೆ ಬಿಡು, ನಾನು ಆರಾಮಾಗಿ ಲೇಟಾಗಿ ಹೋದರೂ ಪರವಾಗಿಲ್ಲ, ಹೇಗೂ ಮೊಟ್ಟೆ ಅಂಶ ಜಾಸ್ತಿ ಇದೆಯಲ್ಲ ಅಂತಲೇ ತುಂಬ ಜನ ಡಿಲೇ ಮಾಡಿಬಿಡ್ತಾರೆ ಟ್ರೀಟ್ಮೆಂಟ್ಗೆ. ಬಟ್ ಏನಾಗುತ್ತೆ, ಜಾಸ್ತಿ ಇದ್ದಾಗ ಮೊಟ್ಟೆಗಳು ಹಾರ್ಮೋನ್ ಇಂಬ್ಯಾಲೆನ್ಸಸ್ಸಿಂದ ಮೊಟ್ಟೆಗಳ ಕ್ವಾಲಿಟಿ ಚೆನ್ನಾಗಿರಲ್ಲ ಈ ಹೆಣ್ಮಕ್ಳಲ್ಲಿ ಸ್ಪೆಸಿಫಿಕಲಿ. ಸೊ ಹಾಗಾಗಿ PCOD ಇದ್ದರೂ ಬೇಗನೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಮುಖ್ಯ. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ಇವರು ಕೂಡ ಗರ್ಭಗುಡಿ IVF ಸೆಂಟರಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? KR ಪುರಂ ಮೇಡಮ್. KR ಪುರಂ. ಓಕೆ, ಹೇಳಿ ರಮೇಶ್ ಅವರೇ, ನಿಮಗೆ ಅಂದರೆ ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಈಗ ನಿಮ್ಮ ವೈಫ್ ಹೇಗಿದ್ದಾರೆ ಅಂತ, ಅಂದರೆ ಕನ್ಸೀವ್ ಆಗಿದ್ದಾರಾ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಾದ್ರೆ. ಹೌದು, ಇದು 9 years ಆಗಿತ್ತು ಮೇಡಮ್. ನಾವು ಬೇರೆ ಕಡೆ ಎಲ್ಲ ನೋಡಿಸು ಸಕ್ಸಸ್ ಆಗಿರ್ಲಿಲ್ಲ. ಇಲ್ಲಿ ಗರ್ಭಗುಡಿಯಲ್ಲಿ ಸಕ್ಸಸ್ ಆಯ್ತು. ಓಕೆ, ಈಗ ಟ್ವಿನ್ಸ್ ಆಗಿದೆ ಮೇಡಮ್, ಗಂಡು ಹೆಣ್ಣೆರಡು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ರಮೇಶ್ ಅವರೇ. ಥ್ಯಾಂಕ್ ಯು ಮೇಡಮ್. ಓಕೆ, ಹೇಗಿದ್ದಾರೆ ಅಂದ್ರೆ ಮಕ್ಕಳು ಮತ್ತೆ ನಿಮ್ಮ ವೈಫ್ ಆರೋಗ್ಯ ಹೇಗಿದೆ ಅವ್ರದ್ದು? ಚೆನ್ನಾಗಿದ್ದಾರೆ ಮೇಡಮ್, ಎಲ್ಲ ಹೆಲ್ದಿ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಓಕೆ, 9 ವರ್ಷ ಆಯ್ತು ಅಂತ ಹೇಳಿದ್ರಿ. ಏನ್ ಸಮಸ್ಯೆ ಇತ್ತು, ಹೇಗೆ ಅದನ್ನ ಕಂಡುಹಿಡಿದ್ರಿ, ಹೇಗೆ ಆಯ್ತು ಚಿಕಿತ್ಸೆ ರಮೇಶ್? ಅದು IVF ಮುಖಾಂತರ ಆಯ್ತು ಮೇಡಮ್. ಅದು ಆಕ್ಚುಲಿ ಬೇರೆ ಕಡೆ ಎಲ್ಲ ತೋರಿಸಿದ್ವಿ, ಎಲ್ಲೂ ಸಕ್ಸಸ್ ಆಗಿರ್ಲಿಲ್ಲ. ಮತ್ತೆ ಅಪರ್ಣ ಮೇಡಮ್ ಹತ್ರ ಹೋದ್ಮೇಲೆ ನಮ್ಗೆ ಸಕ್ಸಸ್ ಆಗಿದೆ ಮೇಡಮ್.
ಓಕೆ, ಅಂದ್ರೆ ಎಷ್ಟು ದಿನ ಆಯ್ತು ರಮೇಶ್ ಅವರೇ, ಅಂದ್ರೆ ಈ ಒಂದು ಚಿಕಿತ್ಸೆ ಎಲ್ಲವೂ ಕೂಡ? ಅಲ್ಲಿ ಒಂದು 6 months ಎಲ್ಲ ಆಯ್ತು ಮೇಡಮ್. ಎಸ್ ರಮೇಶ್ ಅವರೇ, ಡಾಕ್ಟರ್ ಅಪರ್ಣಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಮಾತನಾಡ್ಬೋದು? ಕೊಡಿ ಮೇಡಮ್. ನಮಸ್ತೆ ರಮೇಶ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದ್ದೇವೆ. ಹೇಗಿದ್ದಾರೆ ಮಕ್ಕಳು? ಸೂಪರ್ ಆಗಿದ್ದಾರೆ ಮೇಡಮ್. ವೆರಿ ನೈಸ್. ಅಶ್ವಿನಿ ಆರಾಮಿದ್ದಾರಾ? ಗಂಡು ಮತ್ತೆ ಹೆಣ್ಣು ಮೇಡಮ್. ಓಕೆ, ಫ್ಯಾಮಿಲಿ ಕಂಪ್ಲೀಟ್ ಆಯ್ತು. ಮೇಡಮ್, ನಿಮ್ದು ಎಲ್ಲ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಎಸ್ ಡಾಕ್ಟರ್, ಟ್ವಿನ್ ಬೇಬೀಸ್, ತುಂಬಾ ಜನಕ್ಕೆ IVF ಅಲ್ಲಿ ಟ್ವಿನ್ ಬೇಬೀಸ್ ಆಗುವಂಥದ್ದು ಅದು ಒಂದು ಆಡ್ ಆನ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ತುಂಬಾ ವರ್ಷಗಳ ಕಾಲ ಕಷ್ಟಪಟ್ಟಿರ್ತಾರೆ, ಅದರಲ್ಲಿ ಹೆಲ್ದಿ ಬೇಬೀಸ್ ಆಗೋದು ಬಹಳನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ವಾಯ್ಸ್ ಕೇಳಿದ ತಕ್ಷಣನೇ ನಮ್ಗೆ ಎಷ್ಟು ಕನೆಕ್ಟೆಡ್ ಆಗಿರ್ತೀವಿ ಅಂತಂದ್ರೆ ಅವ್ರು ಕಂಪ್ಲೀಟ್ಲಿ ಅವ್ರ ಹಿಸ್ಟ್ರಿ ಎಲ್ಲ ನೆನಪಾಗ್ಲಿಕ್ಕೆ ಶುರುವಾಗುತ್ತೆ. ಈ ದಂಪತಿಗಳಲ್ಲೂ ನೋಡಿದಾಗ 9 years ಮ್ಯಾರಿಡ್ ಲೈಫ್, ಜೊತೆಗೆ ಪ್ರೀವಿಯಸ್ IVF ಟ್ರೀಟ್ಮೆಂಟ್ ತೊಗೊಂಡು ಫೇಲ್ ಆಗಿದ್ದರು. ನಮ್ಮಲ್ಲಿ ಬಂದಾಗ ಅವ್ರ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇದ್ದಿದ್ದು. ಸೊ ಹೀಗಾಗಿ ಭ್ರೂಣಗಳ ತಯಾರಿ ಮಾಡಿದಾಗ ನಮ್ಗೆ ಆಗಿದ್ದೇ 2 ಎಂಬ್ರಿಯೋಸ್ ಆ್ಯಕ್ಚುಲಿ. ಸೊ 2 ಟ್ರಾನ್ಸ್ಫರ್ ಮಾಡಿದ್ವಿ. ಜೊತೆಗೆ ಇವ್ರದ್ದು ಎರಾ ಅನ್ನೋ ಟೈಮಿಂಗಲ್ಲಿ ವ್ಯತ್ಯಾಸ ಇತ್ತು. ಅಂತಂದರೆ ಭ್ರೂಣ ಹಾಕುವಂಥ ಟೈಮಿಂಗಲ್ಲಿ ನಾರ್ಮಲಾಗಿ 120 ಗಂಟೆಗೆ ನಾವು ಟ್ರಾನ್ಸ್ಫರ್ ಮಾಡೋದು, ಇವರಲ್ಲಿ ಅದಿನ್ನೂ ಕಡಿಮೆ ಇತ್ತು. ಸೊ 99-100 hours ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಟೈಮಿಂಗ್ ವ್ಯತ್ಯಾಸ ಇತ್ತು. ಸೊ ಹಾಗಾಗಿ ಆ ಟೈಮ್ ನೋಡಿಕೊಂಡು ನಾವು ಟ್ರಾನ್ಸ್ಫರ್ ಮಾಡಿದಾಗ ಮೊದಲನೇ ಸತಿಗೆ 2 ಕೂರ್ತು. ಬೈ ಗಾಡ್ ಗ್ರೇಸ್. ಡಾಕ್ಟರ್, ಅಂದ್ರೆ ಆ ಟೈಮ್ ಹೇಗೆ ಡಾಕ್ಟರ್? ಅದನ್ನ ಅವರ ಹೆಲ್ತ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ? ಇಲ್ಲ, ಅದಕ್ಕೆ ಅನ್ನೋದೇ ಒಂದು ಜೆನೆಟಿಕ್ ಪರೀಕ್ಷೆ ಇರುತ್ತೆ. ಗರ್ಭಕೋಶದ ಒಳಪದರನ ತೆಗೆದು ಜೆನೆಟಿಕ್ ಲ್ಯಾಬಿಗೆ ಕಳಿಸ್ತೀವಿ. ಅಲ್ಲಿ ಒಂದಷ್ಟು ಜೀನ್ ಅಸೆಸ್ಮೆಂಟ್ ಮಾಡಿ ಅವ್ರು ನಮಗೆ ರಿಪೋರ್ಟ್ ಕೊಡೋದು. ಎಸ್, ಪ್ರಮುಖವಾಗಿ ಲೇಟ್ ಪ್ರೆಗ್ನೆನ್ಸಿಯಲ್ಲಿ ಈಗ ಹೆಣ್ಮಕ್ಳು ಮಾಡಲೇಬೇಕಾದಂತಹ ಒಂದಷ್ಟು ಪ್ರಾಕ್ಟೀಸಸ್, ಬೀಟ್ ಅಂತಂದರೆ ಡಯಟಲ್ಲಾಗಿರಬಹುದು, ಇದನ್ನು ಅವಾಯ್ಡ್ ಮಾಡೋ ಹಾಗೆ ಇಲ್ಲ, ಮಾಡಲೇಬೇಕು ಅನ್ನುವಂಥದ್ದು ಏನೇನಿದೆ? ಹೈಟಿಗೆ ಇಷ್ಟು ವೆಯ್ಟ್ ಅನ್ನೋದು ನಮ್ಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಟ್ರ್ಯಾಕ್ ಯುವರ್ ವೆಯ್ಟ್ ಅಂತ ಹೇಳ್ತೀನಿ. ಏನು ಊಟ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಗಮನ ಇಟ್ಟು ಊಟ ಮಾಡಿ. ಇನ್ನೊಂದು ಕರೆಕ್ಟಾಗಿ ಸ್ಲೀಪ್ ಪ್ಯಾಟರ್ನ್ಸ್ ಫಾಲೋ ಮಾಡೋದು, ತುಂಬಾ ನಮಗೆ ರೇಡಿಯೇಷನ್ ಎಕ್ಸ್ಪೋಜರ್ಸ್ನ ಅವಾಯ್ಡ್ ಮಾಡೋದು, ಆ್ಯಂಡ್ ಆದಷ್ಟು ಬೇಗ ಪ್ರೆಗ್ನೆನ್ಸೀಸ್ನ ಪ್ಲ್ಯಾನ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ, ಹೂ ಆರ್ ವಿಲ್ಲಿಂಗ್ ಟು ಹ್ಯಾವ್ ಅ ಬೇಬಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಏನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣ ನಗರ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಹಾಗೂ ದಾವಣಗೆರೆ. ದೂರವಾಣಿ ಸಂಖ್ಯೆ 907-1234-005. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.